ಪೇತ್ರನು ಬರೆದಂಥ ಮೊದಲನೆಯ ಪತ್ರಿಕೆ 2ನೇ ಅಧ್ಯಾಯ 3 ಮತ್ತು 4ನೆಯ ವಾಕ್ಯಗಳು. ನೀವು ಜೀವವುಳ್ಳ ಕಲ್ಲಾಗಿರುವ ಆತನನ್ನು ಸೇರಿಕೊಂಡಿದ್ದೀರಿ. ಆ ಕಲ್ಲನ್ನು ಮನುಷ್ಯರು ನಿರಾಕರಿಸಿದರೂ ದೇವರು ಅದನ್ನು ಆಯಲ್ಪಟ್ಟದ್ದು ಮಾನ್ಯವಾದುದು ಎಂದು ಎಣಿಸಿದನು. ಈ ವಾಕ್ಯದಲ್ಲಿ ನಾವು ಕ್ರಿಸ್ತನಲ್ಲಿ ಸೇರಿಕೊಂಡವರು ಎಂಬುದನ್ನು ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಮೊದಲನೆಯದಾಗಿ ಕ್ರಿಸ್ತನು ಯಾರೆಂದರೆ ಆತನು ಜೀವವುಳ್ಳಂಥ ಕಲ್ಲಾಗಿದ್ದಾನೆ. ಆ ಕಲ್ಲನ್ನು ಮನುಷ್ಯರು ನಿರಾಕರಿಸಿದರೂ ದೇವರು ಅದನ್ನು ಆಯಲ್ಪಟ್ಟದ್ದು ಮಾನ್ಯವಾದದ್ದು ಎಂಬುದಾಗಿ ಎಣಿಸಿದರು. ಅಂದರೆ ತಾನು ಕಳಿಸಿಕೊಟ್ಟ ತನ್ನ ಮಗನ ವಿಷಯದಲ್ಲಿ ದೇವರು ಶ್ರೇಷ್ಠವಾದವುಗಳನ್ನು ನೇಮಿಸಿಟ್ಟಿದ್ದರು, ಶ್ರೇಷ್ಠವಾದವುಗಳನ್ನು ಆಲೋಚಿಸಿ ನೆರವೇರಿಸಿದರು. ಆದರೆ ಅದರ ನೆರವೇರುವಿಕೆಯ ಹಾದಿಯಲ್ಲಿ ಮನುಷ್ಯರಿಂದ ಅನೇಕ ತಿರಸ್ಕಾರಗಳು, ಅನೇಕ ಅವಹೇಳನಗಳು, ನಿಂದೆಗಳು ಸಂಭವಿಸಿದವು. ಇದೆಲ್ಲದರ ಮಧ್ಯದಲ್ಲಿ ಕ್ರಿಸ್ತನು ತಂದೆಯ ಉದ್ದೇಶವನ್ನು ನೆರವೇರಿಸುವುದರಲ್ಲಿ ಆಸಕ್ತ ಚಿತ್ತನಾಗಿ ಅದನ್ನು ಪರಿಪೂರ್ಣಗೊಳಿಸುವುದಕ್ಕೆ ತನ್ನನ್ನು ಸಮರ್ಪಿಸಿಕೊಟ್ಟನು. ಅದರ ಅಂತ್ಯದಲ್ಲಿ ನೋಡುವಾಗ ಎಲ್ಲ ನಾಮಕ್ಕಿಂತಲೂ ಶ್ರೇಷ್ಠವಾದಂಥ ನಾಮ, ಶ್ರೇಷ್ಠವಾದಂಥ ಸಿಂಹಾಸನವನ್ನು ಕೊಟ್ಟು ದೇವರು ಯೇಸು ಕ್ರಿಸ್ತನನ್ನು ಘನಪಡಿಸಿದರು. ಅಂದರೆ ಯೇಸು ಕ್ರಿಸ್ತನು ಕೂಡ ತಂದೆಗೆ ಸರಿಸಮಾನನೆಂಬಂಥ ಪದವಿಯನ್ನು ಬಿಡಲೊಲ್ಲನು ಎಂಬುದಾಗಿ ಹೇಳದೆ ನಮಗೋಸ್ಕರ ದಾಸನ ಅವತಾರವನ್ನು ಎತ್ತಿ ಭೂಲೋಕಕ್ಕೆ ಬಂದು ಮನುಷ್ಯರ ಎಲ್ಲ ತಿರಸ್ಕಾರಗಳನ್ನು, ನಿಂದೆಗಳನ್ನು ಸಹಿಸಿಕೊಂಡೇ ಉನ್ನತ ಸ್ಥಾನಕ್ಕೆ ಏರಿದ್ದು. ಅಂದ್ರೆ ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ಗಮನಿಸಬಹುದು. ತಂದೆ ಮತ್ತು ಮಗನ ಮಧ್ಯದಲ್ಲಿದ್ದಂಥ ಸಂಬಂಧ, ಆ ಅನ್ಯೂನ್ಯತೆ ಮನುಷ್ಯರಿಂದ, ಮನುಷ್ಯರ ವರ್ತನೆಗಳಿಂದ ಬಾಧಿಸಲ್ಪಡಲಿಲ್ಲ. ಮನುಷ್ಯರು ತಿರಸ್ಕರಿಸಿದರೂ, ಅವಮಾನಪಡಿಸಿದರೂ ಮಗನು ಮಾಡಬೇಕಂತ ಕಾರ್ಯಗಳನ್ನು ಮಾಡುತ್ತಾ ತಂದೆಗೆ ಮೆಚ್ಚುಗೆಯಾಗಿ ಜೀವಿಸಿದನು. ಅದೇ ಸಮಯದಲ್ಲಿ ತಂದೆಯು ಕೂಡ ಮಗನ ಜೀವಿತವನ್ನು ಯಾವ ರೀತಿಯಾಗಿ ಆಶೀರ್ವದಿಸಿ ಘನಪಡಿಸಿ ಶ್ರೇಷ್ಠತೆಗೆ ತರಬೇಕು ಅದೇ ರೀತಿಯಾಗಿ ತಂದರು. ಅಂದರೆ ದೇವರ ಚಿತ್ತ ಅಲ್ಲಿ ಪರಿಪೂರ್ಣವಾಗಿ ನೆರವೇರಿತು. ಮನುಷ್ಯರ ವರ್ತನೆಗಳು ಅದನ್ನು ಬದಲಾಯಿಸುವುದಕ್ಕಾಗಲಿ ಅದನ್ನು ಬಾಧಿಸುವುದಕ್ಕಾಗಲಿ ಸಾಧ್ಯವಾಗಲಿಲ್ಲ. ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಜೀವವುಳ್ಳಂಥ ಕಲ್ಲಾಗಿರುವ ಯೇಸು ಕ್ರಿಸ್ತನನ್ನು ಸೇರಿಕೊಂಡಿರುವುದರಿಂದ ಆತನು ಜೀವಿಸಿದ ಹಾಗೆ ನಾವು ಕೂಡ ಜೀವಿಸಬೇಕು. ಇಲ್ಲವಾದರೆ ನಾವು ಆತನಲ್ಲಿ ಸೇರಿಕೊಂಡಿದ್ದೇವೆ ಎಂಬುದಾಗಿ ಹೇಳುವುದೇ ವ್ಯರ್ಥವಾಗಿ ಹೋಗಿಬಿಡುತ್ತದೆ. ಮನುಷ್ಯರು ಏನೇ ಹೇಳಿದರೂ, ಮನುಷ್ಯರ ವರ್ತನೆಗಳು ಹೇಗೆ ಬದಲಾದರೂ, ಎಂತಹ ನಿಂದೆ ಅವಮಾನಗಳು ಇಕ್ಕಟ್ಟುಗಳೇ ಬಂದರೂ ಕೂಡ ತಂದೆಯ ಚಿತ್ತ ನನ್ನ ಮುಂದೆ ಸ್ಥಿರವಾಗಿದೆ, ನಾನು ಅದನ್ನು ನೆರವೇರಿಸುತ್ತೇನೆ, ಆತ ನೇಮಿಸಿದಂಥ ಮಾರ್ಗದಲ್ಲಿ ಮುಂದೆ ಸಾಗುತ್ತೇನೆ, ತಂದೆಯ ಹೃದಯಕ್ಕೆ ಸಂತೋಷವನ್ನುಂಟು ಮಾಡುತ್ತೇನೆಂಬಂಥ ಸ್ಥಿರಚಿತ್ತ ನಮ್ಮಲ್ಲಿ ಇರುವುದಾದರೆ ದೇವರು ನಮಗೆ ಸಹಾಯ ಮಾಡುತ್ತಾರೆ. ಪವಿತ್ರಾತ್ಮನ ಮೂಲಕವಾಗಿ ನಮ್ಮನ್ನು ಬಲಪಡಿಸುತ್ತಾರೆ. ಆತನ ಉದ್ದೇಶಗಳು ನಮ್ಮಲ್ಲಿ ನಮ್ಮ ಮೂಲಕವಾಗಿ ಪರಿಪೂರ್ಣತೆಗೆ ಬರುವಂತೆ ಮುನ್ನಡೆಸುತ್ತಾರೆ. ನಮಗೆ ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಶ್ರೇಷ್ಠತೆಗಳನ್ನು ಕೊಟ್ಟು ಆಶೀರ್ವದಿಸುವಂಥದ್ದು ಬಹಳ ಬಹಳ ನಿಶ್ಚಯ. ಕಾರಣ ನಾವು ಕ್ರಿಸ್ತನಲ್ಲಿ ಒಂದಾಗಿದ್ದೇವೆ. ನಾವು ಕೂಡ ಜೀವವುಳ್ಳಂಥ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೇವೆ. ಆದ್ದರಿಂದ ಧೈರ್ಯವಾಗಿರಿ, ಸ್ಥಿರಚಿತ್ತದಿಂದಿರಿ. ಮನುಷ್ಯರ ಯಾವುದೇ ತಿರಸ್ಕಾರಗಳು, ನಿಂದೆ, ಅವಮಾನಗಳು, ಅವಹೇಳನದ ಕಾರ್ಯಗಳು, ಲೋಕದ ಯಾವ ಕ್ರಿಯೆಗಳು ಕೂಡ ತಂದೆ ಮತ್ತು ನಿಮ್ಮ ಮೊದಲಿರುವಂಥ ಸಂಬಂಧವನ್ನು ಅಲುಗಾಡಿಸದೇ ಇರಲಿ. ತಂದೆ ನೇಮಿಸಿರುವಂಥ ಮಾರ್ಗದಲ್ಲಿ ಸ್ಥಿರಚಿತ್ತದಿಂದ ಮುನ್ನಡೆಯಿರಿ. ನಿಶ್ಚಯವಾದಂಥ ಮೇಲುಗಳನ್ನು, ಘನತೆಗಳನ್ನು ಹೊಂದುತ್ತೀರಾ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಾವು ಜೀವವುಳ್ಳಂಥ ಕಲ್ಲಾಗಿರುವ ಯೇಸು ಕ್ರಿಸ್ತನನ್ನು ಸೇರಿಕೊಂಡಿರುವುದರಿಂದ ಆ ಕಲ್ಲನ್ನು ಮನುಷ್ಯರು ನಿರಾಕರಿಸಿದರೂ ದೇವರು ಅದನ್ನು ಆಯಲ್ಪಟ್ಟದ್ದು ಮಾನ್ಯವಾದದ್ದು ಎಂಬುದಾಗಿ ಎಣಿಸಿ ಘನಪಡಿಸಿದಂತೆ ನಮ್ಮ ಜೀವಿತಗಳು ಕೂಡ ಇದೆ ಎಂಬುದನ್ನು ನಾವು ಅರಿತಿದ್ದೇವೆ. ತಂದೆಯೇ, ನಿಮ್ಮೊಂದಿಗಿರುವಂಥ ಸಂಬಂಧದಲ್ಲಿ ದೃಢವಾಗಿದ್ದು ಮಾಡಬೇಕು
ಬೇಕಾದನ್ನು ಮಾಡಿ ಮುಗಿಸುವುದಕ್ಕೂ, ನಿಮ್ಮ ಹೃದಯಕ್ಕೆ ಸಂತೋಷವನ್ನುಂಟು ಮಾಡೋದಕ್ಕೂ ನಮಗೆ ಸಹಾಯ ಮಾಡಿ. ಮನುಷ್ಯರ ಯಾವ ಮಾತುಗಳಾಗಲಿ, ವರ್ತನೆಗಳಾಗಲಿ, ತಿರಸ್ಕಾರಗಳಾಗಲಿ, ನಿಂದೆ ಅವಮಾನಗಳಾಗಲಿ, ಲೋಕದ ಯಾವ ಕ್ರಿಯೆಗಳು ಕೂಡ ನಮ್ಮ ಮತ್ತು ಅಪ್ಪ ನಿಮ್ಮ ಮಧ್ಯೆ ಇರುವಂಥ ಸಂಬಂಧವನ್ನು ಅಲುಗಾಡಿಸಬಾರದು, ಬಿರುಕನ್ನು ಉಂಟು ಮಾಡಬಾರದು. ನಾವು ಅದರಲ್ಲಿ ಸ್ಥಿರಚಿತ್ತದಿಂದಲೂ ಗಮನದಿಂದಲೂ ನಡೆದುಕೊಳ್ಳುವುದಕ್ಕೆ ಒಬ್ಬೊಬ್ಬರಿಗೂ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ತಡೆಗಳು ನೀಗಿ ಆಶೀರ್ವಾದ ಮೇಲುಗಳು ಉಂಟಾಗಲಿ. ಮಹಿಮೆಯನ್ನು ತೋರ್ಪಡಿಸಪ್ಪ, ನಿನ್ನ ಘನತೆಯನ್ನು ತೋರ್ಪಡಿಸು ಕರ್ತನೇ. ನಿನ್ನ ಮಕ್ಕಳಪ್ಪ ಎಲ್ಲ ಶೋಧನೆಗಳನ್ನು ಜಯಿಸಿ ಸೈತಾನನ ಮೇಲೆ ಜಯಗೊಂಡು ಅಪ್ಪ ಪೂರ್ಣವಾದಂಥ ಸಂತೋಷ ಸಮಾಧಾನದ ಜೀವಿಸಕ್ಕೆ ಸಹಾಯ ಮಾಡಿ. ಇಹಲೋಕದಲ್ಲೂ ಪರಲೋಕದಲ್ಲಪ್ಪ ಶ್ರೇಷ್ಠತೆಗಳನ್ನು ಕೊಟ್ಟು ಆಶೀರ್ವದಿಸಬೇಕೆಂದು ಪ್ರಾರ್ಥಿಸ್ತಾದ ನೀವು ಆರ್ತಿ ಮಾಡುವಂಥ ನಿಮ್ಮ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾದನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾತನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.